ಬಳ್ಳಾರಿಯಲ್ಲಿ ಗುಂಪು ಘರ್ಷಣೆ ಶೂಟೌಟ್ ಘಟನೆಗೆ ಸಿಟ್ಟಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಜಮೀರ್ ಅಹಮದ್ನ ಭೇಟಿ ಆಗಿದ್ರು. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗೋದಕ್ಕೆ ಜಮೀರ್ ಬಂದಾಗ ಸಿಟ್ಟಾಗಿದ್ದಾರೆ. ಗುಂಡಿನ ದಾಳಿಯಂತಹ ಘಟನೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಸಿಟ್ಟು ಮಾಡಿಕೊಂಡಿದ್ದಾರೆ. ಘಟನೆ ಸಂಬಂಧ ವಿವರ ಕೊಡಿ ಅಂತ ಜಮೀರ್ ಅಹಮದ್ಗೆ ಕೇಳಿದ್ದಾರೆ. ಆದಷ್ಟು ಬೇಗ ಬಳ್ಳಾರಿಗೆ ಹೋಗಿ ಅಂತ ಜಮೀರ್ ಅಹಮದ್ಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಭರತ್ ರೆಡ್ಡಿ ಜೊತೆ ಮಾತಾಡಿ ಅಂತ ಫೋನ್ ಕೊಡೋದಕ್ಕೆ ಜಮೀರ್ ಮುಂದಾಗ್ತಾರೆ. ನಾನು ಅವನ ಜೊತೆ ಮಾತಾಡಲ್ಲ ಅಂತ ಸಿದ್ದರಾಮಯ್ಯ ಅವರು ಕೋಪ ಮಾಡಿಕೊಂಡಿದ್ದಾರೆ. ಭರತ್ ರೆಡ್ಡಿಗೆ ಬುದ್ಧಿ ಹೇಳು ಅಂತ ಜಮೀರ್ ಅಹಮದ್ಗೆ ಸಿದ್ದರಾಮಯ್ಯ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟೋದು ತಪ್ಪಲ್ವಾ? ಕಂಪ್ಲಿ ಗಣೇಶ್ ಮತ್ತು ನಾಗೇಂದ್ರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಭರತ್ ರೆಡ್ಡಿ ಬೇಕಾಬಿಟ್ಟಿ ಮಾತಾಡದಂತೆ ನೋಡ್ಕೊಳ್ಳಿ ಅಂತ ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಮೇಲೆ ಕೂಡ ಕೋಪಗೊಂಡ್ರು ಸಿದ್ದರಾಮಯ್ಯ ಅವರು. ಇದರ ಜೊತೆಗೆ ಜಮೀರ್ ಅಹಮದ್ ಮೊಬೈಲ್ ಕೊಡೋದಕ್ಕೆ ಹೋದಾಗ ಭರತ್ ರೆಡ್ಡಿ ಜೊತೆ ಒಂದ್ಸಲ ಮಾತಾಡಿ ಅಂತ ನಾನು ಅವನ ಜೊತೆ ಮಾತಾಡೋದಿಲ್ಲ ಅಂತ ಸಿಟ್ಟು ಮಾಡಿಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟೋದಕ್ಕೆ ಹೋಗಿದ್ದು ತಪ್ಪಲ್ವಾ ಅಂತ ಕೂಡ ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ದಾರೆ. ಭರತ್ ರೆಡ್ಡಿಗೆ ಬುದ್ಧಿ ಹೇಳಿ ಅಂತ ಕಂಪ್ಲಿ ಗಣೇಶ್ ಮತ್ತು ನಾಗೇಂದ್ರಗೆ ಹೇಳಿದ್ದಾರೆ. ಬ್ಯಾನರ್ ಕಟ್ಟೋ ವಿಷಯಕ್ಕೆ ನಿನ್ನೆ ದೊಡ್ಡ ಘರ್ಷಣೆ ನಡೆದಿದೆ. ಖಾಸಗಿ ಗನ್ ಮ್ಯಾನ್ಗಳು ಓಪನ್ ಮಾಡಿದ ಫೈರಿಂಗ್ ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಜೀವ ಕಳ್ಕೊಂಡ. ಜೊತೆಗೆ ಜನಾರ್ದನ ರೆಡ್ಡಿ ನಿವಾಸದ ಎದುರು ಫೈರಿಂಗ್ ಮಾಡ್ತಾ ಇದ್ದ ದೃಶ್ಯಗಳು ಕೂಡ ಕಂಡು ಬಂದಿವೆ. ಖಾಸಗಿ ಗನ್ ಮ್ಯಾನ್ಗಳು ಫೈರ್ ಮಾಡ್ತಾ ಇದ್ದಿದ್ದು ಕೂಡ ದೃಶ್ಯಗಳು ಎಲ್ಲಾ ಕಡೆ ವೈರಲ್ ಆಗಿದೆ. ಸಹಜವಾಗಿ ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ದಾರೆ. ಜಮೀರ್ ಅಹಮದ್ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗೋದಕ್ಕೆ ಬಂದಾಗ ಕ್ಲಾಸ್ ತಗೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.